ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಂದು 5000 ಮೇಲೆ ಪ್ರಾಫಿಟ್ ಆಗಿತ್ತು ಆ್ಯಂಡ್ ಇವತ್ತು ನೋಡ್ರಿ ಅರ್ಲಿ ಮಾರ್ನಿಂಗ್ ಫಸ್ಟ್ 5 ಮಿನಿಟ್ದಾಗ ಟ್ರೇಡ್ ಮಾಡಿ ಮುಗಿಸಿದ್ದೀನಿ ಆ್ಯಂಡ್ ಅದ್ರ ಲಾಜಿಕ್ ಹೇಳ್ತೀನಿ ಕೇಳ್ರಿ. ಸೊ ಇವತ್ತಿನ ಪ್ರಾಫಿಟ್ ನೋಡ್ರಿ, ಇವತ್ತಿಂದು ಓವರ್ ಆಲ್ ಪ್ರಾಫಿಟ ಇಲ್ಲೈತಿ ನೋಡ್ರಿ, ಇಲ್ಲೈತಿ 7234. 1 ಸೆಕೆಂಡ್ ರಿಫ್ರೆಶ್ ಮಾಡ್ತೀನಿ. ಇಲ್ಲೈತೆ ನೋಡಿರಿ 7234 ಆ್ಯಂಡ್ ಇದನ್ನ ಬೈ ಮಾಡಿದ್ದು ನೋಡ್ರಿ. ಟೈಮಿಂಗ್ ಜಸ್ಟ್ 1 ಸೆಕೆಂಡ್. ಆರ್ಡ್ರ್ ಒಳಗೆ ಇಲ್ಲೈತೆ ನೋಡ್ರಿ, ಫ್ರೈಡೇ 23 ಇದು ಟೈಮಿಂಗ್ ನೋಡ್ರಿ 9:16 2 ಸೆಕೆಂಡ್ಗೆ ಬೈ ಮಾಡಿದ್ದೆ ಆ್ಯಂಡ್ ಎಕ್ಸಿಟ್ ಮಾಡಿದ್ದೆ 9:16 42 ಸೆಕೆಂಡ್ಗೆ ಆ್ಯಂಡ್ 325 ಕ್ವಾಂಟಿಟಿ, ಬೈಯಿಂಗ್ 125, ಸೆಲ್ಲಿಂಗ್ 147. ಸೊ ಇಲ್ಲಿ ಲಾಜಿಕ್ ಏನಂತಂದ್ರೆ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ರಿ. ಸೊ ಮಾರ್ಕೆಟ್ದ ಲೆವೆಲ್ಸ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ನಾವು ನಿಫ್ಟಿದು. ಸೊ ನಿಫ್ಟಿದು ಲೆವೆಲ್ಸ್ ಮಾರ್ಕ್ ಮಾಡಿಟ್ಟಾಗ 5 ಮಿನಿಟ್ದಾಗ ನೋಡ್ರಿ ನಿಫ್ಟಿ ಎಕ್ಸಾಕ್ಟ ಇನ್ನಿದ ಕ್ಲೋಸಿಂಗ್ ಏನೈತಲ್ಲ ಲಾಸ್ಟ್ ಕ್ಯಾಂಡಲ್ ಎಲ್ಲೈತೆ ನೋಡ್ರಿ, ಕ್ಲೋಸಿಂಗ್ ಮೇಲೆ ಓಪನ್ ಐತೆ. ಓಪನ್ ಆಗಿದ್ದ ಏನಾಗೈತದ ರಿವರ್ಸ್ ಆಗೈತೆ. ರಿವರ್ಸ್ ಆಗುವಾಗ ಇಲ್ಲಿ ಏನೈತಲ್ಲ ಈ ಲೆವೆಲ್ಸ ಬ್ರೇಕೌಟ್ ಆಗೈತೆ. ಈ ಲೆವೆಲ್ಸ್ ಬ್ರೇಕೌಟ್ ಆಗುವಾಗ ನೋಡ್ರಿ 1 ಮಿನಿಟ್ದಾಗ ಎಕ್ಸಾಕ್ಟ್ ಲೆವೆಲ್ ಬ್ರೇಕೌಟ್ ಆಯ್ತದೆ. ಆ ಲೆವೆಲ್ಸ್ ಬ್ರೇಕೌಟ್ ಆಗುವಾಗಿನ ಇಲ್ಲಿ ಸಪೋರ್ಟ್ ಐತದೆ, ಇಲ್ಲಿ ಮಟ್ಟಾರೆ ಎಕ್ಸಾಕ್ಟ್ ಬರ್ಬೋದು ಅನ್ನೋದು ಪ್ಲ್ಯಾನಿಂಗ್ ಇತ್ತು ನಂದು. ಸೊ ಅದೇ ರೀತಿ ನಾನು ಪುಟ್ಟದಾಗ ಹೋದೆ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಆಯ್ತಂದ್ರೆ ಪುಟ್ಟದಾಗ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಪುಟ್ಟದಾಗ ಎಕ್ಸಾಕ್ಟ್ ನಂಗೆ ಈ ಏರಿಯಾದಾಗ ಸಪೋರ್ಟ್ ಇತ್ತು ನೋಡ್ರಿ, ಪ್ರೀಮಿಯಮ್ದಾಗ ಸಪೋರ್ಟ್ ಯಾಕೈತೆ ಅಂತಂದ್ರೆ ಲೆವೆಲ್ಸ್ನ ತೋರಿಸ್ತೇನೆ ನೋಡ್ರಿ. ಸೆಕೆಂಡ್ ಇಲ್ಲಿ 10 ಮಿನಿಟ್ದಾಗ ಹಾಕಿ ತೋರಿಸ್ತೀನಿ. ಹಾಂ ಇದು ನೋಡ್ರಿ ಎಕ್ಸಾಕ್ಟ್ ಈ ಏರಿಯಾದಿಂದ ಪ್ರೀಮಿಯಮ್ದಾಗ ಬೈಯಿಂಗ್ ಬಂದಿಲ್ಲ. ಇಲ್ಲಿ ನೋಡ್ರಿ ಈ ಏರಿಯಾದಾಗ 102 ಹಿಡ್ಕೊರಿ, 101 ಇಲ್ಲಿದೆ 220 ಮಟ ಮೂಮೆಂಟ್ ಟೈಮ್ ಆಗೈತಿ. ಸೊ ಇದೇನಾಕೈತೆ ಅಂದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಡಿಮ್ಯಾಂಡ್ ಏರಿಯಾ ಆಗಿರ್ತೈತೆ. ಇದು ಫಸ್ಟ್ ಟೈಮ್ ಇಲ್ಲಿದೆ ಹೋಗೈತೆ ಅಂದ್ರೆ ಈ ಏರಿಯಾ ಏನಾಕೈತಿ ಡಿಮ್ಯಾಂಡ್ ಏರಿಯಾ ಆಕೈತಿ. ಡಿಮ್ಯಾಂಡ್ ಏರಿಯಾದಿಂದ ಮತ್ತು ಮಾರ್ಕೆಟ್ದಾಗ ಮತ್ತು ಡಿಮ್ಯಾಂಡ್ ಕ್ರಿಯೇಟ್ ಆಗತ್ತೈತಿ. ಸೊ ನಾನು ಅದನ್ನ 5 ಮಿನಿಟ ನೋಡಿದೆ, 5 ಮಿನಿಟ್ದಾಗ ಎಂಟ್ರಿ ಮಾಡೀನಿ. ಆ್ಯಂಡ್ 1 ಮಿನಿಟ್ದಾಗ ನೋಡಿರಿ ಎಕ್ಸಾಕ್ಟ್ ಫಸ್ಟ್ ಕ್ಯಾಂಡಲನ್ನು ಡಿಮ್ಯಾಂಡ್ ತೊಗೊಂಡು ಎಕ್ಸಾಕ್ಟ್ ಇಲ್ಲೇನು ನಿನ್ನೆ ಪ್ರೀಮಿಯಮ್ದಾಗ ಸೆಲ್ಲಿಂಗ್ ಬಂದಿತ್ತಲ್ಲ ಆ ಏರಿಯಾಕ್ಕೆ ಟಚ್ ಮಾಡಿ ವಿಕ್ಲೆ ಹೊಡೆದ ರಿವರ್ಸ್ ಆಯಿತು. ಆ್ಯಂಡ್ ಅದೇ ರೀತಿ ಈ ಸೈಡ್ ನಾನು ನೋಡಿದ್ದೆ ಆದಮೇಲೆ ಸಿ ಸೈಡು ನೋಡ್ಕೊತಿರ್ತೇನೆ ನಾನು. ಸಿ ಸೈಡ್ ಏನಾಯ್ತು ನೋಡಿರಿ, ಕ್ಲೋಸಿಂಗ್ ಕ್ಯಾಂಡಲ್ ನಿನ್ನೆದು ಇಲ್ಲೈತಿ, ಇದು 5 ಮಿನಿಟದ ಹಾಕ್ತೀನಿ. ಇಲ್ಲೈತಿ ಪ್ರೀಮಿಯಮ್ಮ ಓಪನ್ ಇಲ್ಲಾಗೈತಿ. ಓಪನ್ ಆಗಿದ್ದಂದ್ರೆ ಡೌನ್ ಬರತ್ತೈತೆ, ಸ್ವಲ್ಪ ಮ್ಯಾಗೋದು ಡೌನ್ ಬರತ್ತೈತೆ. ಸೊ ಈ ಪ್ರೀಮಿಯಮ್ ಡೌನ್ ಬರೈತೆ ಅಂದ್ರೆ ಪುಟ್ ಸೈಡ್ ಆಬ್ವಿಯಸ್ಲಿ ಕೊಡಬೇಕು ಆ್ಯಂಡ್ ನಿಫ್ಟಿನೂ ಕೆಳಗೆ ಬರತ್ತೈತೆ. ಸೊ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವು ಎಂಟ್ರಿ ಮಾಡ್ತೇವೆ. ಸೊ ಎಂಟ್ರಿ ಮಾಡಿದ ಮೇಲೆ ನಾನು ಸ್ಟಾಪ್ ಲಾಸ್ ತೆಳಗೆ ಇರ್ತೈತಿ. ಸಪೋಸ್ ಏನಾದರೂ ಆ ಕ್ಯಾಂಡಲ್ ರಿವರ್ಸ್ ಆಯ್ತು ಅಂತಂದರೆ ಎಕ್ಸಾಕ್ಟಲ್ಲಿ ಸ್ಟಾಪ್ ಲಾಸ್ ಕೊಡೋದು, ಮಾರ್ಕೆಟ್ದಿಂದ ಎಕ್ಸಿಟ್ ಆಗಿಬಿಡೋದು. ಇಷ್ಟು ಸಿಂಪಲ್ ಪ್ಲ್ಯಾನ್ ಇರ್ತೈತಿ. ಆ್ಯಂಡ್ ಇದು ಸಿಂಪಲ್ ಪ್ಲ್ಯಾನ್ಗೂ ಫುಲ್ ಲಾಜಿಕ್ ಇರ್ತೈತಿ. ಲಾಜಿಕ್ ಯಾವ ರೀತಿ ಅಂತಂದರೆ ಪೂರ್ತಿ ಅನಾಲಿಸಿಸ್ ಮಾಡಿರ್ತೀನಿ. ಆ್ಯಂಡ್ ಮೇನ್ ನಂದು ಏನೈತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏರಿಯಾ ಏನೈತಲ್ಲ, ಸೊ ಅದನ್ನ ಪರ್ಫೆಕ್ಟಾಗಿ ಲೆವೆಲ್ಸ್ನ ಮಾರ್ಕ್ ಮಾಡಿಟ್ಟಿರ್ತೀನಿ. ಡಿಮ್ಯಾಂಡ್ ಏರಿಯಾಕ್ಕೆ ಬಂತಿಲ್ಲೋ ಪ್ರೀಮಿಯಮ್ಮ ಆ್ಯಂಡ್ ಸೆಲ್ಲಿಂಗ್ ಏರಿಯಾಕ್ಕೆ ನಿಫ್ಟಿ ಬಂತಂದ್ರೆ ನಾನು ಒಂದು ಟ್ರೈ ಮಾಡೇ ಬಿಡ್ತೀನಿ, ಫಸ್ಟ್ ಕ್ಯಾಂಡಲ್ ಆಗಲಿ ಅದರ್ವೈಸ್ ಮಾರ್ಕೆಟಲ್ಲಿ ಲಾಸ್ಟ್ ಕ್ಯಾಂಡಲ್ ಆಗಲಿ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ನಿಮ್ಮ ಏರಿಯಾಕ್ಕೆ ಬರ್ಬಿಡ್ದೆ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನಡಕ್ಕೆ ಹೋಗಿ ಎಂಟ್ರಿ ಮಾಡೋದಕ್ಕಿಂತ ನಾನೇನೋ ಡಿಮ್ಯಾಂಡ್ ಐತಲ್ಲ ಅಲ್ಲಿ ಡಿಮ್ಯಾಂಡ್ ಏರಿಯಾದಾಗ ಬೈ ಮಾಡಿರಿ, ಸೆಲ್ಲಿಂಗ್ ಏರಿಯಾ ಬಂತು ಅಲ್ಲಿ ಪುಟ್ನ ಪ್ರೀಮಿಯಮ್ನ ಬೈ ಮಾಡಿರಿ. ಇಷ್ಟ ಲಾಜಿಕ್ ಏನಿಲ್ಲ. ಆ್ಯಂಡ್ ಇದನ್ನ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಂದ್ರೆ ಮಾರ್ಕೆಟ್ದಾಗ ನಾನು ಯಾವ ರೀತಿ ಡೈಲಿ ಪ್ರಾಫಿಟ್ ಮಾಡ್ತೀನಿಲ್ಲ, ಸೊ ನೀವು ಅದೇ ರೀತಿ ಮಾಡ್ಬೋದು. ಆ್ಯಂಡ್ ಭಾಳ ಈಜಿ ಐತಿ. ಬಟ್ ಮಾರ್ಕೆಟ್ನ ಏನು ಮಾಡ್ಯಾರ ಈಗ ಕಾಂಪ್ಲಿಕೇಶನ್ ಮಾಡ್ಯಾರ. ಈ ಇಂಡಿಕೇಟರ್ ನೋಡು, ಆಮೇಲೆ ICT ನೋಡು, SMC ನೋಡು, ಇವನ್ನೆಲ್ಲ ಹಾಕಿ ಕಾಂಪ್ಲಿಕೇಟೆಡ್ ಮಾಡ್ಯಾರ ನೋಡ್ರಿ. ಬಟ್ ಎಕ್ಸಾಕ್ಟ್ ಏನು ವರ್ಕ್ ಆಕೈತಿ ಪ್ರೈಸ್ ಆಕ್ಷನ್ ಇಲ್ಲಿ ನೋಡ್ರಿ. ಪುಟ್ಟದಾಗ ಈಗ ಪ್ರೈಸ್ ಇಲ್ಲಿದೆ ಮೂವ್ ಆಗೈತಿ. ಸ್ಟ್ರಕ್ಚರ್ ಏನು ಮಾಡೈತೆ ನೋಡ್ರಿ, ಹೈ ಮಾಡ್ತಾ ಲೋ ಮಾಡ್ತಾ, ಬಟ್ ಈ ಲೋಕ್ ಬಂದಿಲ್ಲ ಅದು. ಆ್ಯಂಡ್ ಇಲ್ಲಿದ ಏನು ಮಾಡೈತಿ ಈಗ ಮತ್ತೊಂದು ಹೈ ಮಾಡಿದ್ಮೇಲೆ ಈ ಲೋನ್ ಇನ್ನೂ ಇದು ಮಾಡಿಲ್ಲ, ಟಚ್ ಮಾಡಿಲ್ಲ. ಸೊ ಮಾರ್ಕೆಟ್ ಏನು ಮಾಡೈತಿ ಹೈಯರ್ ಹೈ ಮಾಡ್ಕೊಂಡು ಹೊಂಟೈತಿ. ಬಟ್ ಈ ಹೈನ ಕ್ರಾಸ್ ಮಾಡಿದ್ಮೇಲೆ ಇನ್ನೂ ಹೈಯರ್ ಹೈ ಹೋಗ್ತೈತೆ ಸಣ್ಣ ಟೈಮ್ ಮೇಲೆ. ಇದೇನು ಮಾಡೈತೆ ನೋಡ್ರಲ್ಲ, ಪುಟ್ ಏನು ಮಾಡೈತೆ ನೋಡ್ರಿ, ಹೈ ಮಾಡಿತ್ತ, ಹೈದಿಂದ ಲೋ ಬಂತ, ಲೋದಿಂದ ಮತ್ತು ಸ್ವಲ್ಪ ಹೈ ಆಯ್ತ. ಬಟ್ ಆ ಹೈನ ಸಸ್ಟೈನ್ ಆಗದ ಮತ್ತೇನಾಗೈತಿ ಲೋವರ್ ಸೈಡ್
ಬರೈತದೆ. ಈ ಲೋ ಏನಾದರೂ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಇಲ್ಲಿ ಏನಾಕೈತಿ ಒಂದು ಪುಟ್ಟದಾಗ ಬ್ಲಾಸ್ಟ್ ಆಕೈತಿ. ಇದು ಪ್ರೀಮಿಯಮ್ ಒಮ್ಮೆ ಬ್ಲಾಸ್ಟ್ ಆಗಿ ಈ ಲೆವೆಲ್ಸ್ಗೆ ಮತ್ತೆ ಬರ್ತೈತಿ, ಇನ್ನೊಂದು ಹೈ ಕ್ರಿಯೇಟ್ ಮಾಡ್ತೈತಿ. ಸೊ ಸಿಂಪಲ್ ಇರ್ತೈತಿ. ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಮಾರ್ಕೆಟ್ದಾಗ ಟ್ರೇಡ್ ಮಾಡೋಕ್ಕೆ ಈಸಿ ಆಕೈತಿ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಿತ್ತು, ಇದ್ರ ಬಗ್ಗೆ ಇನ್ನೂ ಕಲಿಬೇಕಾಗಿತ್ತು ಅಂದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಐತಿ ಸ್ಕ್ಯಾಲ್ಪರ್ ಮನು 343 ಅಂತ. ಸೊ ಅದನ್ನ ಹೋಗಿ ಫಾಲೋ ಮಾಡಿ ಆ್ಯಂಡ್ ಚೆಕ್ಔಟ್ ಮಾಡಿ. ಬೈ ಗೈಸ್.